ನೀವು ದಯಮಾಡಿ ಟೆಲಿಕಾಸ್ಟ್ ಮಾಡಿ. ಯಾಕಂದ್ರೆ ಇಲ್ಲಿಂದ ರಾಮನ ಉತ್ಖನನ ಸರ್ 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 ದಯಮಾಡಿ ಅನ್ಯತ ಭಾವಿಸ್ಬೇಡಿ ಉತ್ಖನನ ಸರ್. ಹೌದು ಹೌದು, ನಾವು ಮಾಧ್ಯಮದವ್ರ ಬಗ್ಗೆ ನಾನು ಯಾವತ್ತು ಸರ್ ಮಾಧ್ಯಮದ ಬಗ್ಗೆ ಯಾವತ್ತೂ ನಾವು ಕೆಟ್ಟದಾಗ ಮಾತಾಡೋ ಅವಶ್ಯಕತೆನೂ ಇಲ್ಲ. ದಯಮಾಡಿ ಏನಾಗಿದೆ, ಉತ್ಖನನ ಇಲ್ಲಿ ಉತ್ಪತ್ತಿ ಆಗಿದೆ ಸರ್. ಎಲ್ಲ ಒಂದ್ ಕಡೆ ಅದು ಮಂದಿರ ಆಗಿ ಇಡೀ ವಿಶ್ವಕ್ಕೆ ಅದು ಪ್ರತಿಧ್ವನಿಸ್ತಾ ಇದೆ. ಇದಕ್ಕೆ ಮೂಲ ಏನು? ಹೌದು ಸರ್, ಎಲ್ಲ ಮಾಧ್ಯಮ ಮಿತ್ರರೇ ತೋರಿಸಿರೋದು. ಸಾರು ಇಲ್ಲಿ ಏನೆಲ್ಲ ಬದಲಾವಣೆಗಳು ನಡೀತು ಅನ್ನೋದು ನೀವೆಲ್ಲ ನೋಡಿದ್ದೀರಿ. ದಯಮಾಡಿ ಅವ್ರ ಅವಶ್ಯಕತೆ ಇಲ್ಲ ಅಂತ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡಿ. ಈಗ ಅದನ್ನ ಚರ್ಚೆ ಬಂದಾಗ ಬೇರೆ ಕಡೆ ಒಂದು ಡಿಬೇಟ್ ಏರ್ಪಾಡು ಮಾಡೋಣ. ಸಾಕು, ಅವಶ್ಯಕತೆ ಇಲ್ಲ ಬಿಡು. ಈಗ ಚರ್ಚೆಗೆ ಸರ್ ಅನಾವಶ್ಯಕವಾಗಿ ವಿಚಾರಗಳನ್ನ ಹೇಳಿಬೇಡಿ ದಯಮಾಡಿ ಸರ್, ಪ್ಲೀಸ್. ನಾವು ಕೇಳ್ತಿರೋದು, ನೀವು ರಾಮನ್ ಭಕ್ತರೆ ಅಂದ್ರೆ ಅವರು ರಾಮನ್ ಭಕ್ತರು ಇದ್ದಾರೆ, ನಾವು ರಾಮನ್ ಭಕ್ತರು ಇದ್ರೆ ಇಲ್ಲಿ ಯಾರ್ದೋ ವಿಚಾರಕ್ಕೆ ಶ್ರೀರಾಮಚಂದ್ರನ ಇಲ್ಲಿ ನಾವು ಮಾತಿನ ಮಧ್ಯದಲ್ಲಿ ಹೇಳತ್ತವ್ರದ್ದು ಯಾರ್ದೋ ನಿಂದನೆ ಮಾಡೋ ಅವಶ್ಯಕತೆ ಇಲ್ಲ. ದಯಮಾಡಿ ಆಗಬಾರ್ದಂದು ಅನಾವಶ್ಯಕವಾದ ಒಂದು ಘಟನೆ ಈಗ ನಡೆದಿದೆ. ಅವರು ಗೌರವಪೂರ್ವಕ ಇಲ್ಲಿಂದ ಹೊರಟೋಗಿದ್ದಾರೆ. ದಯಮಾಡಿ ಇದನ್ನು ಇಷ್ಟಕ್ಕೆ ಬಿಡಿ. ಚರ್ಚೆಗಳು ಬಂದಾಗ ಒಂದು ವೇದಿಕೆಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಜೊತೆ, ಎಲ್ಲ ಸ್ನೇಹಿತರ ಜೊತೆ ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನೂ ಕೂರಿಸ್ಕೊಂಡು ಚರ್ಚೆ ಮಾಡೋಣ. ದಯಮಾಡಿ ಬಿಡಿ, ಈಗ ವಿಚಾರಗಳನ್ನ ಇಲ್ಲಿಗೆ ಬಿಡಿ ಸರ್. ಈಗ ಮುಗಿದೋಗಿದೆ ಕತೆ ಮುಗಿದೋಗಿದೆ. ದಯಮಾಡಿ ಕತೆ ಮುಗಿದೋಗಿದೆ, ಇದನ್ನ ಎಳೆಯೋದು ಬೇಡಿ. ಆಮೇಲೆ ಚರ್ಚೆ ಮಾಡೋಣ ಸರ್. ಈಗ ಮಾನ್ಯ ಸಂಸದರು ಗೌರವಪೂರ್ವಕವಾಗಿ ಇಲ್ಲಿಂದ ಹೊರಟೋಗಿದ್ದಾರೆ. ಬಿಡಿ, ಈಗ ಇರ್ಲಿ ತೊಂದರೆ ಇಲ್ಲ. ಈಗ ಅವ್ರು ಮಾತಾಡೋಣ ಸರ್, ಚರ್ಚೆ ಮಾಡೋಣ. ಯಾರು? ಹೌದು, ನಮ್ಮ ರಿಲೇಟಿವ್ ಅವರು. ಹೌದು ಸರ್, ಅವರು ಯಾರನ್ನು ಕರೆದಿಲ್ಲ. ಮಾಲೀಕರು, ಜಮೀನು ಮಾಲೀಕರು. ಯಾರು ಸರ್? ದಯಮಾಡಿ ನೀವು ಮಾತಾಡಿದವ್ರು ಎಲ್ರೂ ಪ್ರಶ್ನೆ ಮಾಡಿ ನೀವ್ಯಾರು ಅನ್ನಕ್ಕೆ. ಎಲ್ಲ ಕೂಡ ಈ ಭಾರತದ ಪ್ರಜೆಗಳಿದ್ದಾರೆ, ಅವರು ಪ್ರಜಾಪ್ರತಿನಿಧಿಗಳಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ದಯಮಾಡಿ ಮಾತಾಡಕ್ ಬಿಡಿ ಆಯ್ತಾ. ಅವರು ಜನಪ್ರತಿನಿಧಿಗಳಿದ್ದಾರೆ. ಎಲ್ಲ ಮತದಾರರು ಮತ ಕೊಟ್ಟವ್ರನ್ನ ಸಂಸದರಾಗಿ ಮಾಡಿದ್ದಾರೆ. ಅವರು ಹಿಂದೆ ನಡ್ಕೊಂಡಂತೆ ಕೆಲವು ನಡವಳಿಕೆಗಳಿಂದ ನಮ್ಮ ಸ್ನೇಹಿತರುಗಳಿಗೆ ಬೇಸರ ಆಗಿರ್ಬೋದು, ಅದರಿಂದ ಅವರು ವಿರೋಧ ಮಾಡಿರ್ಬೋದು. ಈಗ ಅವರು ಹೊರಟೋಗಿದ್ದಾರೆ. ಈ ಚರ್ಚೆನ ಇಲ್ಲಿಗೆ ಬಿಡಿ, ಮುಂದೆ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡು ಚರ್ಚೆ ಮಾಡೋಣ. ನೀವು ದಯಮಾಡಿ ಟೆಲಿಕಾಸ್ಟ್ ಮಾಡಿ. ಯಾಕಂದ್ರೆ ಇಲ್ಲಿಂದ ರಾಮನ ಉತ್ಖನನ ಸರ್ ದಯಮಾಡಿ ಅನ್ಯತ ಭಾವಿಸ್ಬೇಡಿ ಉತ್ಖನನ ಸರ್. ಹೌದು, ನಾವು ಮಾಧ್ಯಮದವ್ರ ಬಗ್ಗೆ ನಾನು ಯಾವತ್ತು ಸರ್ ಮಾಧ್ಯಮದ ಬಗ್ಗೆ ಯಾವತ್ತೂ ನಾವು ಕೆಟ್ಟದಾಗ ಮಾತಾಡೋ ಅವಶ್ಯಕತೆನೂ ಇಲ್ಲ. ದಯಮಾಡಿ ಏನಾಗಿದೆ, ಉತ್ಖನನ ಇಲ್ಲಿ ಉತ್ಪತ್ತಿ ಆಗಿದೆ ಸರ್. ಎಲ್ಲ ಒಂದ್ ಕಡೆ ಅದು ಮಂದಿರ ಆಗಿ ಇಡೀ ವಿಶ್ವಕ್ಕೆ ಅದು ಪ್ರತಿಧ್ವನಿಸ್ತಾ ಇದೆ. ಇದಕ್ಕೆ ಮೂಲ ಏನು? ಹೌದು ಸರ್, ಎಲ್ಲ ಮಾಧ್ಯಮ ಮಿತ್ರರೇ ತೋರಿಸಿರೋದು. ಸಾರು ಇಲ್ಲಿ ಏನೆಲ್ಲ ಬದಲಾವಣೆಗಳು ನಡೀತು ಅನ್ನೋದು ನೀವೆಲ್ಲ ನೋಡಿದ್ದೀರಿ. ದಯಮಾಡಿ ಅವ್ರ ಅವಶ್ಯಕತೆ ಇಲ್ಲ ಅಂತ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡಿ. ಈಗ ಅದನ್ನ ಚರ್ಚೆ ಬಂದಾಗ ಬೇರೆ ಕಡೆ ಒಂದು ಡಿಬೇಟ್ ಏರ್ಪಾಡು ಮಾಡೋಣ. ಸಾಕು, ಅವಶ್ಯಕತೆ ಇಲ್ಲ ಬಿಡು. ಈಗ ಚರ್ಚೆಗೆ ಸರ್ ಅನಾವಶ್ಯಕವಾಗಿ ವಿಚಾರಗಳನ್ನ ಹೇಳಿಬೇಡಿ ದಯಮಾಡಿ ಸರ್, ಪ್ಲೀಸ್. ನಾವು ಕೇಳ್ತಿರೋದು, ನೀವು ರಾಮನ್ ಭಕ್ತರೆ ಅಂದ್ರೆ ಅವರು ರಾಮನ್ ಭಕ್ತರು ಇದ್ದಾರೆ, ನಾವು ರಾಮನ್ ಭಕ್ತರು ಇದ್ರೆ ಇಲ್ಲಿ ಯಾರ್ದೋ ವಿಚಾರಕ್ಕೆ ಶ್ರೀರಾಮಚಂದ್ರನ ಇಲ್ಲಿ ನಾವು ಮಾತಿನ ಮಧ್ಯದಲ್ಲಿ ಹೇಳತ್ತವ್ರದ್ದು ಯಾರ್ದೋ ನಿಂದನೆ ಮಾಡೋ ಅವಶ್ಯಕತೆ ಇಲ್ಲ. ದಯಮಾಡಿ ಆಗಬಾರ್ದಂದು ಅನಾವಶ್ಯಕವಾದ ಒಂದು ಘಟನೆ ಈಗ ನಡೆದಿದೆ. ಅವರು ಗೌರವಪೂರ್ವಕ ಇಲ್ಲಿಂದ ಹೊರಟೋಗಿದ್ದಾರೆ. ದಯಮಾಡಿ ಇದನ್ನು ಇಷ್ಟಕ್ಕೆ ಬಿಡಿ. ಚರ್ಚೆಗಳು ಬಂದಾಗ ಒಂದು ವೇದಿಕೆಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಜೊತೆ, ಎಲ್ಲ ಸ್ನೇಹಿತರ ಜೊತೆ ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನೂ ಕೂರಿಸ್ಕೊಂಡು ಚರ್ಚೆ ಮಾಡೋಣ. ದಯಮಾಡಿ ಬಿಡಿ, ಈಗ ವಿಚಾರಗಳನ್ನ ಇಲ್ಲಿಗೆ ಬಿಡಿ ಸರ್. ಈಗ ಮುಗಿದೋಗಿದೆ ಕತೆ ಮುಗಿದೋಗಿದೆ. ದಯಮಾಡಿ ಕತೆ ಮುಗಿದೋಗಿದೆ, ಇದನ್ನ ಎಳೆಯೋದು ಬೇಡಿ. ಆಮೇಲೆ ಚರ್ಚೆ ಮಾಡೋಣ ಸರ್. ಈಗ ಮಾನ್ಯ ಸಂಸದರು ಗೌರವಪೂರ್ವಕವಾಗಿ ಇಲ್ಲಿಂದ ಹೊರಟೋಗಿದ್ದಾರೆ. ಬಿಡಿ, ಈಗ ಇರ್ಲಿ ತೊಂದರೆ ಇಲ್ಲ. ಈಗ ಅವ್ರು ಮಾತಾಡೋಣ ಸರ್, ಚರ್ಚೆ ಮಾಡೋಣ. ಯಾರು? ಹೌದು, ನಮ್ಮ ರಿಲೇಟಿವ್ ಅವರು.
ಹೌದು 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 ಈ ಓನರ್ಗೆ ಅಧಿಕಾರ ಇರುವಂತದ್ದು ಯಾರನ್ನ ಯಾಕಂದ್ರೆ ಅದು ಅವ್ರ ಜಾಗ. ಸರ್ ಅವರು ಯಾರನ್ನೂ ಕರೆದಿಲ್ಲ. ಮಾಲೀಕರು ಜಮೀನು ಮಾಲೀಕರು ನೀವ್ಯಾರು ಯಾರು ಅವ್ರನ್ನ ಎಂಪಿನ ಬರಬೇಡ ಅಂತ ಹೇಳಿದ್ರು. ಸರ್ ದಯಮಾಡಿ ನೀವು ಮಾತಾಡಿದವ್ರು ಎಲ್ರೂ ಪ್ರಶ್ನೆ ಮಾಡಿ ನೀವ್ಯಾರು ಅನ್ನೋಕ್ಕೆ ಎಲ್ಲ ಕೂಡ ಈ ಭಾರತದ ಪ್ರಜೆಗಳಿದ್ದಾರೆ, ಅವರು ಪ್ರಜಾಪ್ರತಿನಿಧಿಗಳಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ನಿಮಿಷ ದಯಮಾಡಿ ಮಾತಾಡಕ್ ಬಿಡಿ ಆಯ್ತಾ. ಅವರು ಜನಪ್ರತಿನಿಧಿಗಳಿದ್ದಾರೆ, ಎಲ್ಲ ಮತದಾರರು ಮತ ಕೊಟ್ಟವ್ರನ್ನ ಸಂಸದರಾಗಿ ಮಾಡಿದ್ದಾರೆ. ಅವರು ಹಿಂದೆ ನಡ್ಕೊಂಡಂತೆ ಕೆಲವು ನಡವಳಿಕೆಗಳಿಂದ ನಮ್ಮ ಸ್ನೇಹಿತರುಗಳಿಗೆ ಬೇಸರ ಆಗಿರ್ಬೋದು, ಅದರಿಂದ ಅವರು ವಿರೋಧ ಮಾಡಿರ್ಬೋದು. ಈಗ ಅವರು ಹೊರಟೋಗಿದ್ದಾರೆ. ಈ ಚರ್ಚೆನ ಇಲ್ಲಿಗೆ ಬಿಡಿ, ಮುಂದೆ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡು ಚರ್ಚೆ ಮಾಡೋಣ ದಯಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.